ಕುರ್ಚಿ ಕಿತ್ತಾಟ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿರೋದು. ಸಿಎಂ ಕುರ್ಚಿ ಫೈಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ಶಮನ ಆಯಿತು ಅನ್ನುವಷ್ಟರಲ್ಲಿ SC/ST ಶಾಸಕರು ಸಚಿವರೆಲ್ಲರೂ ಕೂಡ ಡಿನ್ನರ್ ಮೀಟಿಂಗ್ನಲ್ಲಿ ಮತ್ತೆ ಒಂದಾಗಿದ್ದಾರೆ. ಕುತೂಹಲ ಮತ್ತು ಚರ್ಚೆ ಕಾರಣ ಆಗಿದೆ. ಈಗ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದ್ದು ಸಭೆಯಲ್ಲಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು, ಶಿವರಾಜ್ ತಂಗಡಿ ಅವರು, KH ಮುನಿಯಪ್ಪ, HC ಮಹಾದೇವಪ್ಪ ಸೇರಿದಂತೆ ಸುಮಾರು 20ಕ್ಕೂ ಅಧಿಕ ಶಾಸಕರು, ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಸಿಎಂ ಚೇಂಜ್ ಮಾಡುವಂತಹ ಅನಿವಾರ್ಯತೆ ಬಂದರೆ ದಲಿತ ಸಿಎಂಗೆ ಪಟ್ಟ ಕಟ್ಟುವುದರ ಬಗ್ಗೆ ಮಾತನಾಡಿದ್ದಾರೆ. ಪದೇ ಪದೇ ಇದೇ ರೀತಿಯ ಚರ್ಚೆಗಳು ಈ ನಾಯಕತ್ವ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಾನೆ ಇರುತ್ತೆ. ದಲಿತ ಸಿಎಂ ಕಾಂಗ್ರೆಸ್ ಮಾಡುವುದಕ್ಕೆ ಮುಂದಾಗುತ್ತಾ? ಈಗ 2013-18 ಅವಧಿಯಲ್ಲೇ ಸಿಎಂ ಹುದ್ದೆಗೆ ಪರಮೇಶ್ವರ್ ಅವರು ಖರ್ಚಿಫ್ ಹಾಕಿ ಕೂತಿದ್ರು, ಬಟ್ ಅಲ್ಲಿಯೂ ಆಗಿಲ್ಲ. ಈ ಬಾರಿಯೂ ಕೂಡ ಈ ಸಿದ್ದರಾಮಯ್ಯನವರು ಮತ್ತು DKಶಿ ಅವರ ಗಲಾಟೆ ನಡುವೆ ಇವರು ಕೂಡ ಒಂದು ಖರ್ಚಿಫ್ ಹಾಕಿದ್ರು, ಅಲ್ಲೂ ಕೂಡ ಆಗಿಲ್ಲ ಅಂತ. ಈಗ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡೋದಾದ್ರೆ ಈ ಅಹಿಂದ ನಾಯಕರೆಲ್ಲರೂ ಕೂಡ ದಲಿತ ಸಿಎಂ ವಿಷಯವನ್ನ ಮತ್ತೆ ಮುನ್ನೆಲೆಗೆ ತರೋಣ ಅನ್ನುವಂತಹ ಆಲೋಚನೆಯಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. DK ಶಿವಕುಮಾರ್ ಅವರಿಗೆ ಮೂಗಿಗೆ ತುಪ್ಪ ಸವರೋ ಪ್ರಯತ್ನ ಏನು ನಡೀತಾ ಇತ್ತು, ಅಲ್ಲಿಂದ ಆಚೆಗೆ ಇವೆಲ್ಲವೂ ನಿರಂತರವಾಗಿ ನಡೀತಾನೆ ಬಂದಿದೆ. ಎಲ್ಲಿ ಖರ್ಗೆ ಅವ್ರನ್ನ ತಂದು ನಿಲ್ಲಿಸ್ಬಿಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಸಿಕ್ಬಿಟ್ಟಿತ್ತು. ಖರ್ಗೆ ಅವ್ರನ್ನ ತಂದು ನಿಲ್ಲಿಸಿದ್ರೆ DK ಸಾಹೇಬರು ಸುಮ್ಮನೆ ಇರ್ತಾರೆ, ಸಿದ್ದರಾಮಯ್ಯ ಸಾಹೇಬರು ಸುಮ್ಮನೆ ಇರ್ತಾರೆ ಅನ್ನೋದು ಇಡೀ ಕಾಂಗ್ರೆಸ್ಸಿಗರ ವಾದ. ತಂದು ನಿಲ್ಲಿಸ್ಬಿಟ್ರೆ, ಪ್ರತಿಷ್ಠಾಪಿಸ್ಬಿಟ್ರೆ, ಈಗ DK ಅವರು ಕೂಡ ಒಂದು ಫೇವರ್ ಈ ಕಡೆನೇ ಇರುತ್ತೆ, ಆ ಕಡೆ ಅವ್ರಿಗೆ ಆಯ್ತಪ್ಪ ನನ್ನ ಏನೋ ಒಂದು ಶತ್ರು ಲೆವೆಲಿಗೆ ನಿಂತ್ಕೊಂಡಿರೋನಿಗೆ ಸಿಕ್ಕಲಿಲ್ವ ಅನ್ನೋ ತೃಪ್ತಿ ಆದರೂ ಸಿದ್ದರಾಮಯ್ಯನಿಗೆ ಸಿಕ್ಕಿಬಿಡುತ್ತೆ ಅನ್ನೋಂಥ ವಾದ ಇತ್ತು. ಅದೇ ರೀತಿಯಲ್ಲಿ ಪರಮೇಶ್ವರ್ ಅವರು ಪ್ರಬಲ ಅಲ್ಲದೇ ಇದ್ರೂ ಆ ದಲಿತ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅವರನ್ನು ಮುಂದೆ ನಿಲ್ಲಿಸಿ ಇವರು ಒಂದಷ್ಟು ಜನ ಬೇಳೆ ಬೇಯಿಸ್ಕೊಳ್ಳುವಂಥ ಕಾರ್ಯಕ್ರಮ ಕೂಡ ಇರುತ್ತೆ. ಸಿದ್ದರಾಮಯ್ಯ ಆಪ್ತ ಬಣನೇ ನಿಮಗೆ ಇಲ್ಲೆಲ್ಲ ಕಾಣಿಸ್ಕೊಂಡಿರುವಂಥ. ಅಂದರೆ DK ಶಿವಕುಮಾರ್ ಅವ್ರಿಗೆ ಯಾವ ಕಾಲಕ್ಕೂ ಸಿಗಬಾರ್ದು. ಯಾಕಂತಂದ್ರೆ ಅವ್ರೇನಾದ್ರೂ ಅಂತ ಹುದ್ದೆಗೆ ಹೋಗಿ ಕುತ್ಕೊಂಡ್ಬಿಟ್ರೆ ನಾವು ಇಷ್ಟು ದಿನ ಆಡಿರೋ ಆಟಗಳೇನಿದಾವೆ ಇದಕ್ಕೆಲ್ಲ ಪೊಂಗಿ ಬಂದು ಅನ್ನೋ ಕಾನ್ಸೆಪ್ಟಿಗೆ ಬಂದ್ಬಿಡ್ತಾರೆ. ಸೊ ಹಾಗಾಗಿ ಇವರೆಲ್ಲ ಒಂದು ಲೆಕ್ಕಾಚಾರ ಇಟ್ಕೊಂಡು ಮುಂದಕ್ಕೆ 20 ಜನ ಏನೋ ಹೈಕಮಾಂಡಿಗೆ ಏನೋ ಆಲ್ರೆಡಿ ಪತ್ರ ತಲುಪಿಸಿದಾರಂತೆ, ನಿನ್ನೆ ತಲುಪಿಸ್ಬಿಟ್ಟಿದ್ದಾರೆ. ನಮ್ಮ ಎಲ್ಲ ಸಹಿ ಹಾಕಿಸಿ ಈ ರೀತಿ ದಲಿತ ಒಂದೇನಾದ್ರು ಕಾನ್ಸೆಪ್ಟ್ ಬಂದಲ್ಲಿ ಪರಮೇಶ್ವರ್ ಅವ್ರನ್ನ ಮುಂದಕ್ಕೆ ತಂದು ನಿಲ್ಲಿಸ್ಕೊಳ್ಳಿ, CM ಮಾಡಿ ಅನ್ನುವಂಥ ಬೇಡಿಕೆಯನ್ನು ಅವ್ರು ಮುಂದೆ ಇಟ್ಟಿದ್ದಾರಂತೆ. ಇದರಲ್ಲಿ ಏನು ಸಹಜ, ಯಾಕಂದ್ರೆ ಈಗಾಗಲೇ ಇವರು 3-4 ಊಟಗಳನ್ನು ಮುಗಿಸಿರೋದ್ರಿಂದ ಅಂತ ಈ ಊಟದ ವಿಶೇಷತೆ ಏನಿಲ್ಲ, ಎಲ್ಲ ಸಹಜ ಭೋಜನನೇ ಇದು. ಇದರಲ್ಲಿ ಏನು ಅಂತ ವಿಶೇಷ ಭೋಜನ ಏನಿಲ್ಲ, ರಾಜಭೋಜನನೂ ಅಲ್ಲ. ಯಾಕಂದ್ರೆ ಇಲ್ಲೆಲ್ಲ ಕೂತಿರೋರೆಲ್ಲ ಅಂತ ಮುಖ್ಯವಾಗಿ ಅಲ್ಲಿ ಈ ಸೈದ್ಧಾಂತಿಕ ವಿಷಯ ಕಾಂಗ್ರೆಸ್ನಲ್ಲೇ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇರೋದು. ಯಾಕಂದ್ರೆ DKಶಿ ಅವರು ಅಹಿಂದ ವಿರುದ್ಧವಾಗಿದ್ದಾರೆ, ಹಿಂದುತ್ವದ ಮೃದು ಧೋರಣೆಯನ್ನು ಹೊಂದಿದ್ದಾರೆ. ಕಾಂಗ್ರೆಸ್ನ ಮೂಲ ಸಿದ್ಧಾಂತ ಅದಲ್ಲ. ನಾವು ಅಹಿಂದ ನಾಯಕರಿದ್ದೀವಿ, ನಮ್ಮಲ್ಲಿ ಯಾರಾದರೂ ಒಬ್ಬರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸಿ ಅಥವಾ KPCC ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿ ಅನ್ನುವಂಥ ವಿಚಾರ ಮುನ್ನೆಲೆಗೆ ಬಂದಾಗ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮುನ್ನೆಲೆಗೆ ತಂದ್ರು ಅಂತ ಇವರು. ಸ್ವತಃ ಯತೀಂದ್ರ ಹೇಳಿದ್ರು, ಒಂದು ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ಆಗಿರುವಂಥ ಸಂದರ್ಭದಲ್ಲಿ, ನಮ್ಮ ಅಹಿಂದ ಮುಂದಿನ ನಾಯಕ ಜಾರಕಿಹೊಳಿ ಅಂತ. ನಮ್ಮ ತಂದೆಯವರು ಸಂಧ್ಯಾ ಕಾಲದಲ್ಲಿದ್ದಾರೆ ರಾಜಕೀಯದು, ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸಮೂಹವನ್ನು ಮುನ್ನಡೆಸುವುದಕ್ಕೆ ಸಮರ್ಥರಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಅಹಿಂದ ನಾಯಕನ ಬೇಕಾಗಿರುತ್ತೆ, ಸೊ ಅವ್ರನ್ನೇ ಮಾಡಿ ಅನ್ನುವಂಥ ಚರ್ಚೆಗಳು ಬಂತು ಅಂತ. ಸ್ವತಃ ಪರಮೇಶ್ವರ್ ಅವರು ಹೇಳಿದ್ರು, ನಾನು ಅಷ್ಟು ಸಮರ್ಥ ಅಲ್ಲ ಅನ್ನುವ ಕಾರಣಕ್ಕೋಸ್ಕರವಾಗಿಯೇ, ನಾನು ಮೃದುವಾಗಿದ್ದೇನೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಗೃಹ ಮಂತ್ರಿ ಇಲಾಖೆಯನ್ನು ಕೊಡ್ತಾ ಇದ್ದಾರಾ ಅನ್ನುವಂಥ ಚರ್ಚೆ ಎಲ್ಲ ಮೊನ್ನೆ ಅವರೇ ಹೇಳಿಕೆಯನ್ನು ಕೊಟ್ಟರು ಅಂತ. ಸೊ ಇಲ್ಲಿ ಸೈದ್ಧಾಂತಿಕ ವೈರುಧ್ಯ ಇವರಲ್ಲೇ ಇದೆ ಅಂತ. ಗೃಹ ಮಂತ್ರಿ ಸಚಿವನೇ ಆ ರೀತಿ ಹೇಳಿಕೆ ಕೊಡ್ತಿರ್ಬೇಕಾದ್ರೆ, ಗೃಹ ಮಂತ್ರಿ ಅಂದ್ರೆ ಇಡೀ ಒಂದು ರಾಜ್ಯದ ಸುವ್ಯವಸ್ಥೆ ಕಾಪಾಡುವಂತ ಒಂದು ಗಟ್ಟಿ ಇದು, ಆದಾಯದ ಕೇಂದ್ರ ಅಲ್ಲ ಅನ್ನೋ ನಿಟ್ಟಲ್ಲಿ ಬಿಟ್ರೆ ಹೇಳಿಕೆ ಕೊಡಬೇಕೇ ವಿನಃ ಆ ರೀತಿ ಹೇಳಿಕೆ ಕೊಟ್ಟಿರ್ಬೋದೇನೋ. ಗೃಹ ಮಂತ್ರಿ ಅನ್ನುವಂಥದ್ದು ತುಂಬಾ ದೊಡ್ಡ ಇಡೀ ರಾಜ್ಯದ ಸುವ್ಯವಸ್ಥೆ ಕಾಪಾಡುವಂಥದ್ದು. ಹಾಗಾಗಿ ಗಟ್ಟಿ ಹುದ್ದೆ ಅದು. ರಾಮಲಿಂಗಾರೆಡ್ಡಿ ಅಂತವರು ಅಂದ್ರೆ ಬೆಂಗಳೂರನ್ನ ಅಥವಾ ರಾಜ್ಯವನ್ನ ಬಲ್ಲವರಾಗಿರ್ಬೇಕು ಅನ್ನುವಂಥ ಕಾನ್ಸೆಪ್ಟ್ ಅದು. ಪರಮೇಶ್ವರ್ ಅವರು ಆ ಹೇಳಿಕೆ ಅವತ್ತೇ ತಪ್ಪು ಅಂತ ನಾವೆಲ್ಲ ಹೇಳಿಬಿಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ CM ರೇಸಲ್ಲಿ ದಲಿತ ಅನ್ನೋ ಕಾನ್ಸೆಪ್ಟಲ್ಲಿ ಪರಮೇಶ್ವರ್ ಅವ್ರು ಯಾಕೆ ಮುಂದಕ್ಕೆ ಬರ್ತಾರೆ ಅಂತಂದರೆ, ಸತೀಶ್ ಜಾರಕಿಹೊಳಿ ಅವರ ನಿಲುವುಗಳು ಮತ್ತು ಅವರ ಒಂದು ಕೆಲವೊಂದಷ್ಟು ಲೆಕ್ಕಾಚಾರ ಎಲ್ರಿಗೂ ಹೋಗುವಂಥದ್ದಲ್ಲ. ಪರಮೇಶ್ವರ್ ಅವರನ್ನ ಯಾವ ಕಾಲಕ್ಕೂ ಎಲ್ಲಿಗೂ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು, ಸಾಧು ಸ್ವಭಾವದವರು. ಮತ್ತೆ ಬೇರೆ ಏನಾದರೂ ಕೆಲಸ ಕಾರ್ಯಗಳಿಗೆ ಅವ್ರನ್ನ ಮುಂದೆ ನಿಲ್ಲಿಸಿ, ಈಗೇನು ಗೃಹ ಸಚಿವರಾಗಿ ಅವ್ರನ್ನ ಪ್ರತಿಷ್ಠಾಪಿಸಿ ಬೇರೆ ಕೆಲಸಗಳು ಬೇರೆಯವರು ಹೆಂಗ್ ಮಾಡ್ಕೋತಾ ಇದ್ದಾರೋ ಆ ರೀತಿ CM ಹುದ್ದೆಯಲ್ಲಿ ಕೂರಿಸಿ ತಮ್ಮವರನ್ನೇ ಮತ್ತೆ ಬೆಳೆ ಬೇಯಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ಬೋದು ಅನ್ನೋದಕ್ಕೋಸ್ಕರ ಅವರನ್ನ ಮುಖವಾಣಿಯಾಗಿ ನಿಲ್ಲಿಸ್ತಾ ಇದ್ದಾರೆ ವಿನಃ ಪರಮೇಶ್ವರ್ ಅವರು ಅಲ್ಲಿ ಸಮರ್ಥರು ಅನ್ನುವಂಥದ್ದು 20 ಜನರನ್ನೇ ಕೇಳಿ ಬೇಕಾದ್ರೆ ಸೈಡ್ ಕರೆದು
ಅವರಲ್ಲೇ ಗೊಂದಲ ಬರುತ್ತೆ, ಹೌದಾ ಅಲ್ವಾ ಅಂತ. ಒಂದು ಮುಖವಾಣಿ ಬೇಕು, ನಮಗೂ ಅಧಿಕಾರದಲ್ಲಿದ್ದು ಒಂದು ಪವರ್ ಆಗಿ ನಾವು ಕೂತ್ಕೋಬೇಕು ಅನ್ನುವಂಥದ್ದು ಇವರೆಲ್ಲರ ಅಭಿಪ್ರಾಯ ಇಷ್ಟೇ ಇರುತ್ತೆ. ಈವನ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೂ ಒಪ್ಪೋದಿಲ್ಲ. ಯಾಕೆ ಅವ್ರು ದಲಿತರಲ್ವಾ, ಪ್ರಬಲ ದಲಿತ ಇರಬಹುದು, ಹಿರಿಯರು ಮತ್ತು ವಯಸ್ಸಾಗಿದೆ, ಇವ್ರ ಮಾತುಗಳು ಕೇಳಲ್ವಲ್ಲ. ಹಾಗಾಗಿ ಅವ್ರನ್ನ ಪ್ರತಿಷ್ಠಾಪಿಸೋದಕ್ಕೂ 20 ಜನರಲ್ಲೂ ಗೊಂದಲ ಬೀಳುತ್ತೆ. ಅವ್ರನ್ನೂ ಕೂಡ ಒಪ್ಪೋದಿಲ್ಲ. ಹಾಗೇನೆ ಸತೀಶ್ ಜಾರಕಿಹೊಳಿ ಅವರು ಮುಂದೆ ಬಂದು ನಿಲ್ಲೋದು ಕೂಡ ಇವರಿಗಿದಿಲ್ಲ. ಯಾಕಂದ್ರೆ ಅವ್ರು ಯಾರ ಮಾತು ಕೇಳುವಂತವ್ರಲ್ಲ, ಸಾಕಷ್ಟು ಇದೆ, ಸಾಹುಕಾರ, ನನ್ನ ಮಾತೇನು ಕೇಳ್ತಾನೆ, ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಸ್ಮಶಾನದಿಂದ ಹೊರಡ್ತಾರೆ. ಯಾವುದೇ ವಿಚಾರದಲ್ಲೂ ನಂಬಿಕೆ ಇಲ್ಲ. ಇನ್ನು ನಾವು ಅವ್ರ ಮೇಲೆ ಯಾವ ರೀತಿ ನಂಬಿಕೆ ಇಟ್ಕೋಬಹುದು ಅನ್ನುವಂತ ಸಹಜ ಗೊಂದಲದಿಂದ ಇಂಥವ್ರನ್ನ ಪ್ರತಿಷ್ಠಾಪಿಸಿ ತಮ್ಮ ಕಾರ್ಯ ಕೆಲಸ ಬೇಳೆ ಬೇಯಿಸ್ಕೊಳ್ಳುವಂತ ಕಾರ್ಯಕ್ಕೋಸ್ಕರ ಇಂಥವ್ರನ್ನ ಮುಂದಕ್ಕೆ ಬಿಡೋದು. ಜಾರಕಿಹೊಳಿ ಬೆಳಗಾವಿ ರಾಜಕಾರಣಕ್ಕೆ ಓಕೆ ಅನ್ಸುತ್ತೆ, ಬಟ್ ಇಡೀ ಕರ್ನಾಟಕಕ್ಕೆ ಬಂದ್ರೆ ಅಂತಹ ಒಬ್ಬ ಪ್ರಭಾವಿ ನಾಯಕ ಅಲ್ಲ ಅನ್ನುವಂತಹ ವಾತಾವರಣ ಇದು ಕಾಂಗ್ರೆಸ್ನಲ್ಲಿ. ಇಲ್ಲಿಗೆ ಯಾವಾಗ ಪುಷ್ಟಿ ಬರುತ್ತೆ ಅಂತ ಹೇಳಿದ್ರೆ, ಪರಮೇಶ್ವರ್ಗೆ ಏನಾದರೂ ಪುಷ್ಟಿ ಬರಬೇಕು, ಆ ಸ್ಥಾನಮಾನ ಅವ್ರಿಗೆ ಸಿಗಬೇಕು ಅಂತಂದ್ರೆ ಈಗ ಹಾಲಿ ಏನಿದ್ದಾರೆ CM ಸಿದ್ದರಾಮಯ್ಯನವರು, ಅವರು ಗಟ್ಟಿ ನಿಲುವಿಗೆ ಬಂದು ನನ್ನನ್ನು ತೆಗೆದ್ರೆ ದಲಿತರನ್ನ ನೀವು ಕಾಪಾಡ್ಕೋಬೇಕು ಅಂತ ಆದ್ರೆ, ಹಿಂದುಳಿದ ವರ್ಗವನ್ನ ಮತ್ತೆ ಏನಾದರೂ ಪೋಷಿಸಬೇಕು ಅನ್ನೋ ತರ ನಿಟ್ಟಲ್ಲಿ ನೀವು ಕಾಂಗ್ರೆಸ್ಸಿಗರಿದ್ರೆ DK ಕೊಡೋ ಬದಲು ಇನ್ನು ಉಳಿದ 1 ವರ್ಷನೋ ನನಗೆ ಬಿಟ್ಟು ಅವ್ರಿಗೆ ಕೊಡೋದಾದ್ರೆ ಪರಮೇಶ್ವರ್ ಅವ್ರನ್ನ ಪ್ರತಿಷ್ಠಾಪಿಸಿ ಅಂತ ಅವ್ರ ಕಡೆಯಿಂದ ಬಂದಾಗ ಮಾತ್ರ ಈ ಮೀಟಿಂಗು ಭೋಜನ ಇದಕ್ಕೆಲ್ಲದಕ್ಕೂ ಒಂದು ತೃಪ್ತಿದಾಯಕ ಭೋಜನ ಆಗುತ್ತೆ. ಇಲ್ಲದೇ ಇದ್ದಲ್ಲಿ ಇದೆಲ್ಲ ಸಹಜ ಭೋಜನ ಅಂತ ಹೇಳಿದ್ನಲ್ಲ, ಹಂಗೆ ಅಲ್ಲಿವರೆಗೂ ಏನು ಇದಕ್ಕೆ ಲೆಕ್ಕದೇ ಸಿಗಲ್ವಾ. ಒಟ್ನಲ್ಲಿ ಹೈಕಮಾಂಡ್ ಯಾಕೆ ಇದಕ್ಕೊಂದು ಅಂತಿಮ ಚುಕ್ಕಿ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ? ಸುಮ್ಮನೆ ಇವರಿಬ್ಬರ ಜಗಳ ಇಲ್ಲ ಅಂತ ಹೇಳ್ತಾರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೆ, ಅದು ಇದು ಅಂತೆಲ್ಲ ಮಾಡ್ಕೊಂಡು ನಾವು ಒಂದಾಗಿದ್ದೇವೆ ಅಂತ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಹೈಡ್ರಾಮಾ ಕ್ರಿಯೇಟ್ ಮಾಡಿರೋದು ಇವರ ಪೊಲಿಟಿಕಲ್ ಒಂದು ಏನು ಕನ್ಸಲ್ಟೆನ್ಸಿ ಗ್ರೂಪ್ ಇಂದ ಯಾವ ರೀತಿಯಾಗಿ ಹೈಡ್ರಾಮಾ ಮಾಡಿದ್ದಾರೆ, ವಿಡಿಯೋ ಎಲ್ಲ ಮಾಡ್ಕೊಂಡು ಇವರಿಬ್ಬರೇ ಸಂದರ್ಶನ ಮಾಡೋದು, ಅದು ಇದು ಅಂತೆಲ್ಲ ಮಾಡ್ಕೊಂಡು ಜನರನ್ನು ಮರಳು ಮಾಡಿ ಆಮೇಲೆ ಜಗಳ ಶುರು ಮಾಡಿದವರು ಇವತ್ತಿಗೂ ಮುಗಿಸಿಲ್ಲ ಅಂತ. ಹೈಕಮಾಂಡ್ ಇರ್ಲಿ ಅಥವಾ ರಾಹುಲ್ ಗಾಂಧಿ ಅವರು ಇರ್ಲಿ ಅಸಮರ್ಥತೆಯನ್ನ ಸ್ಪಷ್ಟವಾಗಿ ಜನರಿಗೆ ತೋರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರ ಅಂತ. ಖಂಡಿತವಾಗ್ಲೂ ಒಂದು ಆ ಆಯಾಮದಲ್ಲಿ ನೋಡಿದ್ರೆ ಒಂದು ಆ ಲೆಕ್ಕಕ್ಕೆ ಹೋಗ್ಬೋದು. ಇನ್ನೊಂದು ಆಯಾಮ ಏನಂತಂದ್ರೆ ಹೆಚ್ಚಿನ ವಿಚಾರಗಳು, ಹೆಚ್ಚಿನ ಭೋಜನಗಳು ನಿಮಗೆ ಡೈನಿಂಗ್ ಟೇಬಲ್ ಅವ್ರಿಗೆ ಬರೋದೇ ಇಲ್ಲ. ಇನ್ನು ಹೊರಗಡೆ ವಿಚಾರಕ್ಕೆ ರಾಹುಲ್ ಗಾಂಧಿ ಬೇರೆ ಮಟ್ಟದಲ್ಲಿದ್ದಾರೆ. ಕಾಂಗ್ರೆಸ್ಸಿಗಲ್ಲಿ ಹೈಕಮಾಂಡ್ ತುಂಬಾ ಸ್ಟ್ರಾಂಗ್ ಇದೆ ಅನ್ನೋ ಲೆವೆಲ್ಗೆ, ಅಂದ್ರೆ ಅವರ ಮಾತುಗಳೇ ಫೈನಲ್ ಅನ್ನೋ ಲೆಕ್ಕಕ್ಕಿದೆ. ಇವತ್ತಿಗೂ ಯಾರು ಫೈನಲ್ ಅಂತ ಹೇಳ್ತಾರೆ ಅವರು, ಇವನ್ DK ಶಿವಕುಮಾರ್ ಅವರು ಕೂಡ ಅವ್ರಿಗೆ ಚೇರ್ ಹಾಕಿ ಕೂರಿಸ್ಕೊಂಡು ಇವ್ರು ನಿಂತ್ಕೊಂಡೇ ಮಾತಾಡೋ ಪರಿಸ್ಥಿತಿ ಮೊನ್ನೆ ನಾವು ವಿಡಿಯೋದಲ್ಲೂ ನೋಡಿದ್ವಿ. ಅಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇರಬೇಕಾದ್ರೆ ನೀವು ಅವರಿಗೆ ತಲುಪದೇ ಇಲ್ಲ, ಇಂಥ ವಿಚಾರಗಳು ಅವ್ರಿಗೆ ತಲುಪೋದೇ ಇಲ್ಲ. AICC ಅಧ್ಯಕ್ಷರಿಗೂ ಒಂದು ಹೈಕಮಾಂಡ್ ಇದೆ ಅಷ್ಟೇ. ಮಲ್ಲಿಕಾರ್ಜುನ್ ಖರ್ಗೆ ಫೈನಲ್ ಅಲ್ಲ, ಅವ್ರಿಗೆ ಫೈನಲ್ ರಾಹುಲ್ ಹೇಳ್ತಾ ಇರೋದು ಅವ್ರಿಗೆ ಬೇಕಾಗಿರೋರನ್ನ. ರಾಹುಲ್ ಮತ್ತೆ ಸೋನಿಯಾ ಅವರ ಮಾತು ಯಾರು ಕೇಳ್ತಾರೋ ಅಂತವ್ರನ್ನ ಪ್ರತಿಷ್ಠಾಪಿಸ್ಕೊಳ್ತಾರೆ. ಇಲ್ಲೂ ಅಷ್ಟೇ, ನಾಳೆ CM ಆಯ್ಕೆ ಆದ್ರೆ ಬದಲಿ CM ಪರ್ಯಾಯ ಯಾರೋ ಬಂದ್ರೆ ನಮಗ್ ಬೇಕಾಗಿರೋ ಕ್ಯಾಂಡಿಡೇಟ್ ಅನ್ನು ಆಯ್ಕೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಸತೀಶ್ ಜಾರಕಿಹೊಳಿ ಅವರನ್ನೇ ಇವರು CM ಸಿದ್ದರಾಮಯ್ಯನವರು ಆಯ್ಕೆ ಮಾಡ್ಕೋತಾರೆ. ಯಾಕಂದ್ರೆ ಅವರ ಒಂದು ಅಂಡರಲ್ಲಿ ಅವ್ರು ಬರ್ತಾರೆ. ಸೊ ಇದರಲ್ಲಿ ಯಾವ ಗೊಂದಲನೂ ಬೇಡ. ಇಂಥ ಭೋಜನಗಳು ನಿರಂತರವಾಗಿ ನಡೀತಾ ಇರುತ್ತೆ. ಊಟ ಸಹಜ. ಹಾಗಾಗಿ ನಾವು ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಮುಂದಕ್ಕೆ ಹೋಗುವಂಥದ್ದೇನಿಲ್ಲ. ಬೇರೆ ಬೇರೆ ಕ್ಷೇತ್ರದಲ್ಲಿ ಇರೋರು ಬೆಂಗಳೂರಿಗೆ ಬಂದಾಗ ಒಂದು ಡಿನ್ನರ್ ಮೀಟಿಂಗ್ ಮಾಡ್ತಾರೆ, ಸಹಜ ಭೋಜನ. ಅದಕ್ಕೆ ನಮಗೊಂದು ಸುದ್ದಿ ಬೇಕು, ನಾವು ಮಾಡಿದ್ದೀವಿ.